ಅಧ್ಯಯನ ಮಾಡ್ತಾ ಇರೋದು ನಿಮಗೆ ಅಕ್ಷಯ ಪಾತ್ರೆ ಅಂತೆ ಅಲ್ಲಿನ ಜ್ಞಾನದ ಸಂಪತ್ತು ಮತ್ತೆ ಹೊರಹೊಮ್ಮುತ್ತಾ ಇರ್ತದೆ. ಸ್ಥಾಪನೆ ಮಾಡ್ತಾರೆ ಪರಶುರಾಮ ಸ್ವಾಮಿ ಅಂತಂದರೆ, ಆ ಪರಶುರಾಮ ಸ್ವಾಮಿ ತನ್ನ ತಾಯಿಯರ ಶಿರಸ್ಸನ್ನು ಕಣ್ಣೆ ಮಾಡ್ತಾರೆ. ಆ ಶಾಪ ನಿವೃತ್ತಿಗೋಸ್ಕರ ದಿಸಕ್ಕೊಂದು ಶಕ್ತಿ ದೇವಸ್ಥಾನ ಕಟ್ಟಬೇಕು. ಇವಾಗ ನಮ್ಮ ಕೋಲಾರದ ಹಲವಾರು ದೇವಸ್ಥಾನಗಳಿದ್ದಾವೆ, ನಾವು ಜಾಸ್ತಿ ಗೊತ್ತಿಲ್ಲ ಅದ್ರ ಬಗ್ಗೆ, ನಾವು ದೂರ ಹೋಗ್ತೀವಿ. ಅವಾಗ ಈ ದೇವರುಗಳು ನಮ್ಮ ಮೇಲೆ ಮುನ್ಸ್ಕೊಳ್ಳೋಂಥದ್ದು ಇದಾಗುವಂಥದ್ದು ಏನಾದರೂ ಇರುತ್ತಾ? ನಾವು ಮೊದಲನೇದಾಗಿ ನಮ್ಮ ಸುತ್ತಮುತ್ತಲ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ಇವತ್ತು ನಾನು ಇಲ್ಲಿ ಪರಶುರಾಮನ ದರ್ಶನಕ್ಕೆ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೋಗ್ತಾ ಇದ್ದನು ಅಲ್ಲಿ ಗಂಟೆ ಹೋಗ್ಬಿಟ್ಟು ಮತ್ತೆ ಹಿಂತಿರ್ಕೊಂಡು ಸ್ವಲ್ಪ ಬಡವರು ಇರ್ತಾರೆ, ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನೋಡು, ಇಲ್ಲೇ ನಾವು ದಕ್ಷಿಣಾಮೂರ್ತಿ ದೇವಸ್ಥಾನದಲ್ಲಿ ರಾಹು ಕೇತು ಒಂದು ಅನುಗ್ರಹ ಇಲ್ಲಿ ಎಲ್ಲರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು, ಎಲ್ಲರಿಗೂ ಭಕ್ತರಿಗೆ ಎಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತ ಹೇಳ್ಬಿಟ್ಟು ರಾಹು ಕೇತು ವಿಗ್ರಹನ ಇದು ಎಂಡು ಇಲ್ಲಿಗೆ ಮತ್ತೆ ಇಲ್ಲಿಂದ ಇನ್ನೆಲ್ಲೂ ಸಂಚಾರ ಇಲ್ಲ. ನೀವು ಎಲ್ಲೇ ಪರಶುರಾಮನ ದರ್ಶನ ಮಾಡಿದ್ರೆ ನಿಮಗೆ ಪೂರ್ತಿ ಆಗಬೇಕು ಅಂದರೆ ನಮ್ಮ ಕೋಲಾರದಲ್ಲಿರುವಂಥ ಪರಶುರಾಮನ ದೇವಸ್ಥಾನಕ್ಕೆ ಬಂದು ನೀವು ದರ್ಶನ ಪಡ್ಕೊಂಡ್ರೆ ನಿಮಗೆ ದರ್ಶನಕ್ಕೆ ಒಂದು ಮುಕ್ತಿ ಸಿಗುತ್ತೆ. ಇಲ್ಲಿದ್ರೆ ನಿಮ್ಗೆ ಎಲ್ಲ ಕಡೆ ಹೋದ್ರೂ ಅದು ಅರ್ಧ ಅಲ್ಲಿ ಸ್ವಲ್ಪ ನೋಡ್ದು ಅಲ್ಲಿ ಸ್ವಲ್ಪ ನೋಡ್ರಿ. ಪ್ರಿಯ ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ತುಂಬ ಅದ್ಭುತವಾದ ಒಂದು ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀನಿ. ತುಂಬ ಅದ್ಭುತವಾದ ಒಂದು ದೇವಸ್ಥಾನ, ಪರಶುರಾಮ ದೇವಸ್ಥಾನ. ಈ ದೇವಸ್ಥಾನ ಇತಿಹಾಸ ನೀವು ತಿಳ್ಕೊಂಡ್ರೆ ನಿಮಗೆ ನಮ್ಮ ಕೋಲಾರದಲ್ಲೂ ಸಹ ಇಂಥ ದೇವಸ್ಥಾನ ಇದೆಯಾ, ಈ ಒಂದು ಘಟನೆ ನಮ್ಮ ಕೋಲಾರದಲ್ಲಿ ನಡೆದಿದೆಯಾ, ನಾವು ಈ ಮಣ್ಣಲ್ಲೇ ಹುಟ್ಟಿದ್ದೀವ, ಇದೆಲ್ಲ ನಾವು ಹುಟ್ಟಿರೋ ಮಣ್ಣಲ್ಲೇ ಆಗಿದೆಯೋ ಅನ್ನೋದು ಭ್ರಮೆಗೆ ನೀವು ಬರೋದಂತೂ ಖಂಡಿತ. ಆ ಒಂದು ಶಕ್ತಿಪೀಠ ಇಲ್ಲಿದೆ, ಬನ್ನಿ ಹೋಗೋಣ ಒಳಗಡೆ, ಪೂರ್ತಿ ಮಾಹಿತಿಯನ್ನು ತಗೊಳ್ಳೋಣ. ವೀಕ್ಷಕರೇ, ನಮ್ಮ ಕೋಲಾರ ಯಾಕೆ ಎಷ್ಟೊಂದು ವಿಶೇಷ ಅಂದರೆ, ಈ ಕೋಲಾರದಲ್ಲಿ ನೆಲೆಸಿರುವಂಥ ದೇವತೆಗಳು ಮತ್ತು ಅಲ್ಲಿನ ಮೂರ್ತಿಗಳು ಮತ್ತು ನಮ್ಮ ಕೋಲಾರವನ್ನು ನೀವು ಎಷ್ಟು ಅಧ್ಯಯನ ಮಾಡ್ತಾ ಇರೋದ್ರೂ ನಿಮಗೆ ಅಕ್ಷಯ ಪಾತ್ರೆ ಅಂತೆ ಅಲ್ಲಿನ ಜ್ಞಾನದ ಸಂಪತ್ತು ಮತ್ತೆ ಹೊರಹೊಮ್ಮುತ್ತಾ ಇರ್ತದೆ. ಇವತ್ತು ಅದೇ ರೀತಿಯಾಗಿ ಒಂದು ಅಕ್ಷಯ ಪಾತ್ರೆ ಅಂತ ಅಕ್ಷಯ ಜ್ಞಾನವನ್ನು ತೊಗೊಳಕ್ಕೆ ಬಂದಿದ್ದೀವಿ. ಯಾಕಂದರೆ ದಕ್ಷಿಣಮೂರ್ತಿ ಸ್ವಾಮಿ ದೇವಸ್ಥಾನದಲ್ಲಿ ಮೂಲತಃ ದೇವರು ಇರೋದು ಪರಶುರಾಮ ಇದ್ದಾರೆ. ಪರಶುರಾಮರು ಇಲ್ಲಿ ಯಾಕೆ ಸ್ಥಾಪನೆ ಇಲ್ಲಿ ಹಾಕಿದ್ದಾರೆ, ಅವರು ಸ್ವಯಂ ನೆಲೆಸಿರುವಂಥದ್ದು ಮತ್ತು ಅವ್ರು ಇಲ್ಲಿ ನೆಲೆಸಿರೋಕ್ಕೆ ಕಾರಣ ಏನು, ಇದನ್ನು ತಿಳ್ಕೊಳ್ಳೋಣ. ಇದು ಜಾಸ್ತಿ ನಿಮಗೆ ಎಲ್ಲ ಕಡೆ ಸಿಗೋದಿಲ್ಲ. ಕೋಲಾರದಲ್ಲಿ ಕೋಲಾರಮ್ಮನ ದೇವಸ್ಥಾನ ಸ್ಥಾಪನೆ ಮಾಡಬೇಕು ಪರಶುರಾಮರೇ ಮಾಡಿರೋದು. ಮತ್ತು ಪರಶುರಾಮರು ಯಾಕಾಗಿ ಇಲ್ಲಿ ನೆಲೆಸಿದ್ದಾರೆ, ಕೋಲಾರಮ್ಮನ ಯಾಕೆ ಸ್ಥಾಪನೆ ಮಾಡಿದ್ದಾರೆ, ಮತ್ತು ಈ ಕಟ್ಟೆ ಮೇಲೆ ಇರುವಂಥ ಈ ದೇವಸ್ಥಾನ ಪರಶುರಾಮರ ದೇವಸ್ಥಾನ ತುಂಬ ವಿಶೇಷಗಳಿಂದ ಒಳಗೊಂಡಿದೆ. ಆ ಒಂದು ವಿಷಯನ ನಿಮ್ಮ ಮುಂದೆ ತಿಳಿಸ್ಬೇಕು ಅಂತಲೇ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಬನ್ನಿ, ಪರಶುರಾಮರು ತುಂಬ ವಿಜೃಂಭಣೆಯಿಂದ ಹಿಂದುಗಡೆ ಒಳ್ಳೆ ದೊಡ್ಡ ಆಕಾರದಲ್ಲಿ ಕಾಣಿಸ್ತಾರೆ. ಇನ್ನು ಕಣ್ಣಿಗೆ ಹಿತ ಕೊಡೋದಲ್ದಿರ ಆಧ್ಯಾತ್ಮಿಕವೂ ಸಹ ನಮಗೆ ನೆಮ್ಮದಿಯನ್ನು ಕೊಡುವಂಥ ಪರಶುರಾಮರು ಮಹಾಗುರುಗಳು. ಮತ್ತು ಇಲ್ಲಿ ಅರ್ಚಕರಿದ್ದಾರೆ, ಅರ್ಚಕರನ್ನ ಕೇಳೋಣ ಏನು ಪರಶುರಾಮರು ಇಲ್ಲಿ ಯಾಕೆ ನೆಲೆಸಿದ್ದಾರೆ ಏನು ಅಂತ. ಅರ್ಚಕರೇ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಕಾರ್ತಿಕ್ ದೀಕ್ಷಿತ್ ಅಂತ. ಕಾರ್ತಿಕ್ ದೀಕ್ಷಿತ್ ಅವರೇ, ನಮಗೆ ಒಂದು ಕುತೂಹಲ ಏನಂದರೆ, ಪರಶುರಾಮರು ಈ ಕಟ್ಟೆ ಮೇಲೆ ಯಾಕೆ ನೆಲೆಸಿದ್ದಾರೆ? ನೀವು ಮುಂದೆ ಒಂದು ಸರಿ ಹೇಳಿದ್ರು ಪರಶುರಾಮರು ಕೋಲಾರಮ್ಮನ ಸ್ಥಾಪನೆ ಮಾಡಿ ಅಲ್ಲಿ ಶ್ರೀಚಕ್ರ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಪರಶುರಾಮನ ಅಮ್ಮನ ಕೋಲಾರಮ್ಮನ ರಕ್ಷಣೆಗೋಸ್ಕರ ಈ ಕಟ್ಟೆ ಮೇಲೆ ಕುಳಿತಿದ್ದಾರೆ ಅಂತ.
ಇದು ಹೇಳಿ, ಇದು ಹೆಂಗೆ ಏನಿದೆ? ಇದು ಶತಶೃಂಗ ಸಮೀಪೆ ಪರಶುರಾಮ ಕ್ಷೇತ್ರೆ ದಂಡಕಾರುಣ್ಯೆ ಕೋಲಾಹಲಪುರಾಧೀಶ್ವರಿ ಅಂತ ಒಂದು ಸ್ಥಳ ಪುರಾಣ. ಶತಶೃಂಗ ಸಮೀಪೆ ಅಂತಂದರೆ ಅದ್ರಗಂಗಿ ಸಮೀಪ ಇರುವಂಥ ದೇವಸ್ಥಾನ, 100 ಬೆಟ್ಟಗಳ ಮಧ್ಯೆ ಇರುವಂಥ ದೇವಸ್ಥಾನ. ಪರಶುರಾಮ ಕ್ಷೇತ್ರೆ ಅಂತಂದರೆ ನಗರ ದೇವತೆ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದ ಪರಶುರಾಮ ಸ್ವಾಮಿ. ದಂಡಕಾರುಣ್ಯೆ ಅಂತಂದರೆ ಮುಂಚೆಗೆಲ್ಲ ಇದು ಕಾಡು ಪ್ರದೇಶ ಆಗಿತ್ತು, ಈಗ ಟೌನ್ ಆಗಿದೆ. ಕೋಲಾಹಲಪುರಾಧೀಶ್ವರಿ ಅಂತ ಹೇಳ್ಬಿಟ್ರೆ ಅಮ್ಮನವ್ರನ್ನ ನಾಮಧೇಯ, ಕೋಲಾರಮ್ಮನವ್ರಿಗೆ ಕೋಲಾಹಲಪುರಾಧೀಶ್ವರಿ ಅಂತ ಒಂದು ಹಿಂದಿನ ಹೆಸರು ಕರಿತಾ ಇದ್ರು. ಇಲ್ಲಿ ಕೋಲಾರ ನಗರ ದೇವತೆ ಆ ಅಮ್ಮನವ್ರನ್ನ ಏನಕ್ಕೆ ಪ್ರತಿಷ್ಠಾಪನೆ ಮಾಡ್ತಾರೆ ಪರಶುರಾಮ ಸ್ವಾಮಿ ಅಂತಂದರೆ, ಆ ಪರಶುರಾಮ ಸ್ವಾಮಿ ತನ್ನ ತಾಯಿಯ ಶಿರಸ್ಸನ್ನು ಕಣ್ಣೆ ಮಾಡ್ತಾರೆ. ಆ ಶಾಪನಿವೃತ್ತಿಗೋಸ್ಕರ ದಿಸಕ್ಕೊಂದು ಶಕ್ತಿ ದೇವಸ್ಥಾನ ಕಟ್ಟಬೇಕಂತೆ ಆತ. ಇಲ್ಲ ಅಂದರೆ ತನ್ನ ತಿನ್ನೋ ಅನ್ನ ಎಲ್ಲ ಉಳುಗಳಾಗಿ ಕಾಣುತ್ತಂತೆ, ಮಾತೃಶಾಪ ಆತನಿಗೆ ಪರಶುರಾಮ ಸ್ವಾಮಿಗೆ. ಅದಕ್ಕೋಸ್ಕರ ಸೌದತ್ತಿ ಎಲ್ಲಮ್ಮನ ಪ್ರತಿಷ್ಠಾಪನೆ ಮಾಡ್ತಾರೆ, ಶ್ರೀರಾಮಾತ್ರ ಅಮ್ಮನವ್ರನ್ನ. ನಮ್ಮ ಕೋಲಾರದಲ್ಲಿ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ 7 ಜನ ಸಪ್ತಮಾತೃಕೆಯನ್ನು ಪ್ರತಿಷ್ಠಾಪನೆ ಮಾಡಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಇಲ್ಲೇ ಬಂದು ಶಿಲೆ ಹಾಕ್ತಾರೆ. ಈ ಕೆರೆ ದಂಡು, ಇದನ್ನು ಕೆರೆ ಅಂತಾರೆ ಈಗ, ಮೊದಲಿಗೆ ದಂಡು ಆಜ್ಞೆ ಇಲ್ಲಿ ಶಿಲೆ ಆಗಿದ್ದಾರೆ. ಯಾರು ಪ್ರತಿಷ್ಠಾಪನೆ ಮಂತ್ರ ವಿಗ್ರಹ ಅಲ್ಲ. ತ್ರೇತಾಯುಗದಲ್ಲಿ ಮೂಲ ಪರಶುರಾಮ ಸ್ವಾಮಿ ಎಲ್ಲಿದ್ದಾರೆ ಅಂತಂದ್ರೆ ನಮ್ಮ ಕೋಲಾರದಲ್ಲೇ ಇದ್ದಾರೆ. ಸ್ವಲ್ಪ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಇದ್ರ ಒಂದು ವಿಚಾರ. ಇದ್ರ ಒಂದು ವಿಚಾರ ಯಾರಿಗೂ ಗೊತ್ತಿಲ್ಲ. ಮೂಲತಃ ಪರಶುರಾಮ ಸ್ವಾಮಿ ನೀವು ನೋಡ್ಬೋದು, ಒಂದೇ ಕಲ್ಲಿಗೆ ನಿಂತ್ಕೊಂಡಿದ್ದಾರೆ. ಈಗ ಕೈವಾರ ತಾತ ಏನು ಇರ್ಬೋದು, ಅಲ್ಲೇ ಇದೆ ದೇವ ಇದೆ, ಶಿಲೆ ಆಗಿದ್ದಾರೆ, ಅಲ್ಲೇ ಸ್ಥಾಪನೆ ಆಗಿದ್ದಾರೆ. ಇಲ್ಲಿ ನೋಡ್ಬೋದು ಪರಶುರಾಮ ಸ್ವಾಮಿ ಇಲ್ಲೇ ಇದಾಗಿದ್ದಾರೆ ಸ್ಥಾಪನೆ. ಯಾರು ಕೆತ್ತನೆ ಮಾಡಿರುವಂಥ ದೇವಸ್ಥಾನ ಅಲ್ಲ, ಯಾರು ಶಿಲೆ ಮಾಡಿ ಒಂದು ವಿಗ್ರಹ ತಂದು ಇಟ್ಟು ಪ್ರತಿಷ್ಠಾಪನೆ ಮಾಡಿರುವಂಥ ಅಲ್ಲ. ಸ್ವಾಮಿನೇ ಸ್ವಯಂ ಆತನೇ ಒಂದು ಪ್ರತಿಷ್ಠಾಪನೆ ಅಂತ ವಿಶೇಷವಾಗಿದೆ. ಈ ಸ್ವಾಮಿನ ಯಾರು ಆರಾಧನೆ ಮಾಡ್ತಾರೋ ಶತ್ರು ವಿನಾಶ, ಅಂದರೆ ಶತ್ರು ಕಾಟ ಇರಲ್ಲ ಅವ್ರಿಗೆ. ಈ ಸ್ವಾಮಿಯನ್ನು ಯಾರು ಆರಾಧನೆ ಮಾಡ್ತಾರೋ ಯಾವೊಂದು ದೋಷ ಕೂಡ ಅವ್ರ ಹತ್ರ ಕೂಡ ಬರಲ್ಲ. ಈ ಸ್ವಾಮಿಯಲ್ಲಿ ದೇವಸ್ಥಾನದಲ್ಲಿ ಮೊದಲನೇದಾಗಿ ಗಣಪತಿ ಇದೆ, ಇಲ್ಲಿ ಪಕ್ಕದಲ್ಲಿ ದಕ್ಷಿಣಾಮೂರ್ತಿ ಅಂತ. ಇಲ್ಲಿ ದಕ್ಷಿಣಾಮೂರ್ತಿಗೆ ಏನು ವಿಶೇಷ ಪೂಜೆ ಅಂತಂದರೆ, ಗುರುವೇ ಸರ್ವಲೋಕಾನಾಂ ಬೆಹಜೇ ಭವರೋಗಿಣಾಂ ವಿದಗೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಗೆ ನಮಃ ಅಂತ. ಇಲ್ಲಿ ಸ್ವಾಮಿಗೆ ದಕ್ಷಿಣಾಮೂರ್ತಿಗೆ ಪ್ರತಿ ಗುರುವಾರ ವಿಶೇಷ ಪೂಜೆ ನಡೀತದೆ. 12 ವಾರ, 24 ವಾರ, 48 ವಾರ ಆ ಸ್ವಾಮಿಗೆ ಕಡಲೆಯಲ್ಲಿ ಹಾರ ಹಾಕ್ತಾರೆ ಭಕ್ತರು ಬಂದು. ಆ ಕಡಲೆ ಹಾರ ಹಾಕೋದ್ರಿಂದ ವಿದ್ಯಾಭ್ಯಾಸ ಇರ್ಬೋದು, ಅನಾರೋಗ್ಯ ಸಮಸ್ಯೆ ಇರ್ಬೋದು, ಕಲ್ಯಾಣ ಇಲ್ದಿರೋರಿಗೆ ಸ್ವಾಮಿ ಒಂದು ಕಲ್ಯಾಣ ಅನುಗ್ರಹ ಇಲ್ಲಿ ಕೊಡ್ತಾರೆ. ಈ ಸ್ವಾಮಿಗೆ 48 ದಿನ ಮಂಡ್ಲಕಾಯಿ ಅಂತ ಇಲ್ಲಿ ಸ್ವಾಮಿ ಹತ್ರ ಇಡಿಸ್ತಾರೆ ಅವ್ರ ಮನೆ ಕಟ್ಕೊಳಕ್ಕೆ. ಮನೆಯಲ್ಲಿ ಯಾವುದೇ ಒಂದು ಮಾಟ ಮಂತ್ರ ಆಗಲಿ ಮತ್ತೊಂದಾಗಲಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಈ ಪರಶುರಾಮ ಸ್ವಾಮಿನ ಆರಾಧನೆ ಮಾಡೋದ್ರಿಂದ ಅವೆಲ್ಲ ದೂರ ಆಗುತ್ತೆ. ಅದಕ್ಕೆ ಈ ಸ್ವಾಮಿ ಹತ್ರ 48 ದಿನ ಮಂಡಲ ಪೂಜೆ ಕಾಯಿ ಇಡಿಸಿ ಆನಂತರ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಆ ಕಾಯಿನ ಅವ್ರ ಮನೇಲಿ ಕಟ್ಕೋತಾರೆ. ಇಲ್ಲಿ ವಿಶೇಷವಾಗಿ ಪ್ರತಿ ಅಮಾವಾಸ್ಯೆಗೆ ರುದ್ರಹೋಮ ಅಂತ ನಾವು ಇಲ್ಲಿ ಮಾಡ್ತೀವಿ. ರುದ್ರಹೋಮ, ಗುರುಹೋಮ ವಿಶೇಷವಾಗಿ ಎಲ್ಲೂ ಮಾಡಲ್ಲ, ಪರಶುರಾಮ ಸ್ವಾಮಿ ಹೋಮ ಇಲ್ಲಿ ಮಾಡ್ತೀವಿ. ಪರಶುರಾಮ ಸ್ವಾಮಿ ಹೋಮ ಅಂತಂದರೆ ವಿಷ್ಣು ಒಂದು ಅವತಾರ, ಶಿವನ ಒಂದು ಅವತಾರ, ಎಲ್ಲ ಆತ್ಮೆ. ಆದ್ದರಿಂದ ಇಲ್ಲಿ ಪರಶುರಾಮ ಸ್ವಾಮಿ ಹೋಮ ಮಾಡ್ತೀರಿ. ಆ ಪರಶುರಾಮ ಸ್ವಾಮಿ ಹೋಮ ಮಾಡೋದ್ರಿಂದ ಶತ್ರು ಕಾಟ ಅನ್ನೋದು ಇರಲ್ಲ. ಮಾಟ ಮಂತ್ರ ಮಾಡಿಸಿದ್ರು ಕೂಡ ಇಲ್ಲಿ ನಿವಾರಣೆ ಆಗುತ್ತೆ ಈ ಸ್ವಾಮಿಯ ಒಂದು ಆರಾಧನೆಯಿಂದ. ಈ ಸ್ವಾಮಿಗೆ ವಿಶೇಷ ಅಂತಂದರೆ ಗುರು ಪೌರ್ಣಮಿ ಅಂತ ನಾವು ಇಲ್ಲಿ ವಿಶೇಷ ಮಾಡ್ತೀವಿ ದಕ್ಷಿಣಾಮೂರ್ತಿಗೆ. ಮತ್ತು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವ ಅಂತ ಇಲ್ಲಿ ಮಾಡ್ತೀರಿ. 4ನೇ ಗುರುವಾರ ಸ್ವಾಮಿಗೆ ಕಾರ್ತಿಕ ದೀಪೋತ್ಸವ ಅಂತ ನಾವು ಮಾಡ್ತೀರಿ. ನೀವು ಈ ಸ್ವಾಮಿ ಪರಶುರಾಮ ಸ್ವಾಮಿ ಈ ಮೂಲ ಸ್ಥಾನ, ನೀವು ತಿರುಪತಿಯಲ್ಲಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ಹಂಗೆ ಅಲ್ಲೇ ನಿಲೆ ಆಗಿದ್ದಾರೆ ಅಂತ ನಾವು ಒಂದು ನಂಬಿಕೆ ಇದೆಯೋ, ಈ ಕೋಲಾರದಲ್ಲಿ ಪರಶುರಾಮ ಸ್ವಾಮಿ ಇಲ್ಲೇ ಇದ್ದಾನೆ, ಈ ಕ್ಷೇತ್ರವನ್ನು ಕಾಪಾಡ್ತಾ ಇದ್ದಾರೆ ಅಂತ ಒಂದು ನಂಬಿಕೆ ನಮಗಿದೆ. ಇಲ್ಲಿ ನೀವು ನೋಡ್ಬೋದು ಹಳೇ ಕಲ್ಲು ಇಲ್ಲಿ ನೀವು ಕಾಣ್ತಾರೆ ಹಿಂದ್ಗಡೆ. ಮುಂಚೆಗೆಲ್ಲ ಜೀರ್ಣೋದ್ಧಾರ ಮಾಡಿರೋದು ಪರಶುರಾಮ ಸ್ವಾಮಿ, ಈಚೆಗೆ ಒಂದು 15 ವರ್ಷದಿಂದ ಜೀರ್ಣೋದ್ಧಾರ ಮಾಡಿರೋದು. ಬಹಳ ಪ್ರಾಚೀನವಾದಂಥ ದೇವಸ್ಥಾನ. ಎಲ್ಲಿ ಪ್ರಾಚೀನವಾದ ದೇವಸ್ಥಾನ ಇರುತ್ತೋ ಅಲ್ಲಿ ಒಂದು ದೈವಾತ್ಮಿಕ ಶಕ್ತಿ ಅನ್ನೋದಿರುತ್ತೆ. ನಾವು ಇಲ್ಲಿ ಏನು ಬಂದು ಆ ಸ್ವಾಮಿ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೋತಿರೋ ಆ ಸ್ವಾಮಿ ಒಂದು ಅನುಗ್ರಹ ಖಂಡಿತ ಇಲ್ಲಿ ಸಿಗುತ್ತೆ. ಮಾತೃ ಶಾಪಕ್ಕಾಗಲಿ ಪಿತೃಶಾಪಕ್ಕಾಗಲಿ ಆ ಪರಶುರಾಮನನ್ನು ನಾವು ಆರಾಧನೆ ಮಾಡೋದ್ರಿಂದ ಅವೆಲ್ಲ ನಿವಾರಣೆ ಆಗುತ್ತೆ ಅಂತ ಒಂದು ನಮಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೇವೆ. ಧನ್ಯವಾದಗಳು. ನಿಜ ಹೇಳಬೇಕು ಅಂದರೆ ನೀವು ಹೇಳಿದ ಒಂದು ಮಾತು ತುಂಬ ನನಗೆ ಮನಮುಟ್ಟುವಂಥ ಮಾತಿದೆ. ಏನು ತಿರುಪತಿಯಲ್ಲಿ ವೆಂಕಟರಮಣ ಸ್ವಾಮಿ ಹೇಗೆ ನೆಲೆಸಿದನೋ ನಮ್ಮ ಕೋಲಾರದಲ್ಲಿ ಪರಶುರಾಮನು ತಾನಾಗಿ ನೆಲೆಸಿರುವಂಥ ಒಂದು ಬಹಳ ಜನಕ್ಕೆ ಹಳಬರಿಗೆ ಹಿರಿಯರಿಗೆ ಹಳಬರಿಗೆ ಗೊತ್ತಿರುವಂಥ ದೇವಸ್ಥಾನ ಇದು. ಈ ದೇವಾಲಯ ಸ್ವಲ್ಪ ಅಭಿವೃದ್ಧಿ ಆಗಿರಬೇಕಾಗುತ್ತದೆ. ಇದನ್ನು ಈಚೆಗೆ ನಮ್ಮ ಕೋಲಾರ ನಗರದ ಕೋಲಾರಮ್ಮ ದೇವಸ್ಥಾನ ಅರ್ಚಕರಾದ ಸೋಮಶೇಖರ್ ದೀಕ್ಷಿತ್ ಅವರು ಜೀರ್ಣೋದ್ಧಾರ ಮಾಡ್ತಾರೆ. ಅವರಿಂದ ಇಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಆ ಸ್ವಾಮಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಭಕ್ತರು ಆ ಸ್ವಾಮಿಯನ್ನು ದರ್ಶನ ಪಡೆದು ಅವ್ರಿಗೆ ಇನ್ನೂ ಇಷ್ಟಕಾಮ್ಯಾರ್ಥ ಏನಿದ್ರು ಆ ಸ್ವಾಮಿ ನೆರವೇರಿಸ್ಕೊಡ್ತಾರೆ.
ನೀವು ಎಲ್ಲೆಲ್ಲೋ ಹೋಗಿ ದರ್ಶನ ಮಾಡ್ತೀರಾ, ಆದರೆ ಪ್ರಾಚೀನವಾದ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಒಂದು ದೈವಾತ್ಮಿಕ ಶಕ್ತಿ ಇರುತ್ತೆ. ಆದ್ದರಿಂದ ನಮ್ಗೆ ಒಳ್ಳೆ ಜ್ಞಾನ, ಒಳ್ಳೆ ಶಾಂತಿ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಒಂದು ನಾವು ಹೇಳ್ತೀವಿ. ಮತ್ತೊಂದು ವೀಕ್ಷಕ ದೀಕ್ಷಿತರೇ, ಮತ್ತೊಂದು ಪ್ರಶ್ನೆ ಏನಂದರೆ, ಇವಾಗ ನಾವು ಯಾವ್ಯಾವುದೋ ಕ್ಷೇತ್ರಕ್ಕೆ ಆ ಕ್ಷೇತ್ರಕ್ಕೆ ಹೋದರೆ ಒಳ್ಳೇದಾಗ್ಬಿಡುತ್ತೆ, ಈ ಕ್ಷೇತ್ರಕ್ಕೆ ಒಳ್ಳೇದಾಗ್ಬಿಡುತ್ತೆ ಅಂತ ದುಡ್ಡು ಖರ್ಚು ಮಾಡ್ತೀವಿ, ಗಾಡಿ ಮಾಡ್ಕೊತೀವಿ, ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗ್ತೀವಿ. ಸೊ ನನಗೆ ಒಂದು ಡೌಟ್ ಏನಂದರೆ, ಪುರಾತನ ದೇವಾಲಯ ನಮ್ಮ ನಾಡು, ನೀವು ನಮ್ಮ ಕೋಲಾರದಲ್ಲಿ ಹುಟ್ಟಿದ್ದೀವಿ, ಬೆಳ್ತಿದ್ದೀವಿ, ಈ ಮಣ್ಣಲ್ಲಿ ನಾವು ಇರ್ತೀವಿ. ಅರ್ಚಕರೇ, ಇವಾಗ ನಮ್ಮ ಕೋಲಾರದಲ್ಲಿ ಹಲವಾರು ದೇವಸ್ಥಾನಗಳಿದ್ದಾವೆ, ನಾವು ಜಾಸ್ತಿ ಗೊತ್ತಿಲ್ಲ ಅದ್ರ ಬಗ್ಗೆ, ನಾವು ದೂರ ಹೋಗ್ತೀವಿ. ಅವಾಗ ಈ ದೇವರುಗಳು ನಮ್ಮ ಮೇಲೆ ನಾನು ಮುನ್ಸ್ಕೊಂಡಂಥದ್ದು ಇದಾಗುವಂಥದ್ದು ಏನಾದರೂ ಇರುತ್ತಾ? ನಾವು ಮೊದಲನೇದಾಗಿ ನಮ್ಮ ಸುತ್ತಮುತ್ತಲು ಆಗಿರುವಂಥ ದೇವಸ್ಥಾನ ನಾವು ಭೇಟಿ ನೀಡಬೇಕು. ಯಾಕೆಂತಂದರೆ ನಮ್ಮ ಕೋಲಾರದಲ್ಲಿ ಬಹಳ ಅಂತ ಪುರಾತನ ದೇವಸ್ಥಾನ ಇದೆ. ಕೋಲಾರಮ್ಮ ದೇವಸ್ಥಾನ ಆಗಿರ್ಬೋದು, ಸೋಮೇಶ್ವರ ದೇವಸ್ಥಾನ, ಒಳ್ಳೆ ಇತಿಹಾಸ ಇರುವಂಥ ದೇವಸ್ಥಾನ ಆಗಿರ್ಬೋದು, ಮತ್ತು ಕುರುಡುಮಲೆ ದೇವಸ್ಥಾನ ಆಗಿರ್ಬೋದು, ಮತ್ತು ಹಾವಣಿ ಸೀತೆಯ ಒಂದು ಚರಿತ್ರೆನೇ ಅಲ್ಲಿ ನಡೆದಿದೆ. ಹಾವಣಿ ಕ್ಷೇತ್ರ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರ ಒಳ್ಳೆಯವಂಥ ಆಧ್ಯಾತ್ಮಿಕವಂಥ ದೇವಸ್ಥಾನಗಳು ನಮ್ಮ ಕೋಲಾರದಲ್ಲಿದೆ. ಹಾಗಾಗಿ ನಾವು ನಮ್ಮ ಕೋಲಾರದಲ್ಲಿ ಪ್ರಾಚೀನವಾದ ದೇವಸ್ಥಾನ ನಾವು ಅರಿವು ನಮಗಿದ್ದರೆ ಖಂಡಿತ ಆ ಸ್ವಾಮಿ ಒಂದು ಆಶೀರ್ವಾದ ನಮ್ಗೆ ಸಿಗುತ್ತೆ. ನಾವು ಇಲ್ಲಿಂದ ಕೋಲಾರದಿಂದ ಹೋಗಿ ಒಂದು ಧರ್ಮಸ್ಥಳ ಆಗಿರ್ಬೋದು, ಇನ್ನೊಂದು ಕಡೆ ಹೋಗ್ತೀರಿ ಅಂದರೆ ದೇವರು ಎಲ್ಲ ಕಡೆ ನಂಬಿಕೆ ಇದೆ, ನಮಗೆ ದೇವರ ಮೇಲೆ ಎಲ್ಲ ನಂಬಿಕೆ ಇದೆ. ಆದರೆ ನಮ್ಮ ಕೋಲಾರದಲ್ಲಿರುವಂಥ ಕ್ಷೇತ್ರಗಳನ್ನು ಫಸ್ಟ್ ನಾವು ದರ್ಶನ ಮಾಡಿ ಆನಂತರ ಬೇರೆ ದರ್ಶನ ಮಾಡಿದ್ರೆ ತುಂಬ ಆ ಸ್ವಾಮಿ ಒಂದು ಆಶೀರ್ವಾದ, ಎಲ್ಲ ದೇವರು ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಅಂತ ಒಂದು ನಂಬಿಕೆ. ಧನ್ಯವಾದಗಳು, ಭಾಳ ಚೆನ್ನಾಗಿ ಹೇಳ್ಕೊಟ್ರಿ. ಇವಾಗ ಮೂಲ ವಿಗ್ರಹ ನಮಗೆ ಸ್ವಲ್ಪ ತೋರಿಸ್ಕೊಳ್ಳಿ. ನಮ್ಮ ನೋಡಿ, ಪರಶುರಾಮನವ್ರದ್ದು ನೋಡಿ, ನೀವು ಹಿಂದೆ ನೋಡ್ಬೋದು ಪರಶುರಾಮ ಸ್ವಾಮಿ. ಆ ಸ್ವಾಮಿಯ ಒಂದು ವಿಗ್ರಹ ಆ ಹಿಂದೆ ಕಾಣ್ತಾ ಇದೆಯಲ್ವಾ, ಆ ಸ್ವಾಮಿ ಪರಶುರಾಮ ಸ್ವಾಮಿ. ನೋಡಿ, ಇದು ನೂತನವಾಗಿ ಪ್ರತಿಷ್ಠಾಪನೆ ಮಾಡುವಂಥ ಪರಶುರಾಮ ಸ್ವಾಮಿ. ನೋಡಿ, ಅಲ್ಲಿ ಒಂದೇ ದಂಡು ಮೇಲೆ ಸ್ವಾಮಿ ಯಾರು ತಾವೊಂದು ಶಿಲೆ ಆಗಿಲ್ಲ. ವೀಕ್ಷಕರು, ಇವತ್ತು ಪರಶುರಾಮ ಸ್ವಾಮಿಗಳ ಜಯಂತಿ, ಹುಟ್ಟು ಹಬ್ಬ ಅವ್ರದ್ದು ಇವತ್ತು. ವರದಂತಿ, ಪರಶುರಾಮನ ವರದಂತಿ ಎಂದು ಇವತ್ತು ವಿಶೇಷ ಪೂಜೆ ಇದೆ. ಸ್ವಾಮಿಗೆ ಬೆಳಗ್ಗೆ ಪರಶುರಾಮ ಜಯಂತಿ ಪ್ರಯುಕ್ತ ಸ್ವಾಮಿಗೆ ಬೆಳಗ್ಗೆ ಪಂಚಾಮೃತಾಭಿಷೇಕ, ವಿಶೇಷವಾಗಿ ರುದ್ರಾಭಿಷೇಕ, ಸಹಸ್ರ ಹೂವಿನಿಂದ ಅರ್ಚನೆ. ಸಹಸ್ರ ಹೂವಿನಿಂದ ಅರ್ಚನೆ, ಮತ್ತೆ ಸ್ವಾಮಿಗೆ ವಿಶೇಷವಾಗಿ ಪಂಚ ಆರತಿಯಿಂದ ಮಹಾಮಂಗಳಾರತಿ. ವಿಶೇಷವಾಗಿ ಪಂಚ ಆರತಿ ಅಂದ್ರೆ 5 ಆರತಿ. ಪಂಚ ಅಂದ್ರೆ 5, ದಶ ಆರತಿ ಬರುತ್ತೆ. ದಶ ಅಂದ್ರೆ 10, ಪಂಚಹಾರತಿ ಅಂದ್ರೆ 5 ಆರತಿಗಳಿಂದ ಸ್ವಾಮಿಗೆ ವಿಶೇಷವಾಗಿ ಇವತ್ತು ಪರಶುರಾಮ ಜಯಂತಿ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾಗಿ ಕಡಲೆ ಒಂದು ಪ್ರಸಾದವಾಗಿ ಇಟ್ಟು ಸ್ವಾಮಿಗೆ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಿದ್ವಿ. ಸೂಪರ್. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ಇವತ್ತು ನಾನು ಪರಶುರಾಮನ ದರ್ಶನಕ್ಕೆ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೋಗ್ತಾ ಇದ್ದನು, ಅಲ್ಲಿ ಗಂಟೆ ಹೋಗ್ಬಿಟ್ಟು ಮತ್ತೆ ಹಿಂತಿರ್ಕೊಂಡು ಬಂದೆ. ಪರಶುರಾಮನ ಕರ್ಸ್ಕೊಂಡಿದ್ದಾನೆ ಅನ್ನೋ ಒಂದು ಭಾವನೆ ನನಗೀಗ ಅನ್ನಿಸ್ತಾ ಇದೆ. ನಿಜವಾಗ್ಲೂ ನಾನು ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಫಸ್ಟು ನಾವು ಬರ್ಸ್ತೀರಿ, ಆ ಬರ್ಸಿದ್ದಾದ್ಮೇಲೆ 48 ದಿನ ಆ ಕಾಯಿನ ಅವ್ರು ಇಡ್ತೀವಿ. ಇಲ್ಲಿ ಸ್ವಾಮಿ ಅವರ ಹೆಸರಲ್ಲಿ ಇಲ್ಲಿ ಮಂಡಲ ಕಾಯಿ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ತಿಳ್ಕೋಣ. ನೋಡಿ ಅರ್ಚಕರ ಈ ಮಂಡಲದ ಕಾಯಿ ಬಗ್ಗೆ ಮಾಹಿತಿ ಕೊಡಿ. ಏನು ಮಂಡಲ ಕಾಯಿ? ಇಲ್ಲಿ ವಿಶೇಷವಾಗಿ ಅವರ ಮನೆಗಳಲ್ಲಿ ಹೆಸರುಗಳಲ್ಲಿ ಇಡ್ತಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಕಡಿಮೆ ಇರುತ್ತೆ, ಮತ್ತು ಅನಾರೋಗ್ಯ ಸಮಸ್ಯೆ ಇರುತ್ತೆ ಮನೆಗಳಲ್ಲಿ, ಮತ್ತು ಮಕ್ಕಳಿಗೆ ಕಲ್ಯಾಣ ಅನ್ನೋದು ಆಗಿರಲ್ಲ. ಹಾಗಾಗಿ ದಕ್ಷಿಣಾಮೂರ್ತಿ ಪರಶುರಾಮ ಸ್ವಾಮಿ ಎಲ್ಲೂ ಇಲ್ಲ. ಹಾಗಾಗಿ 3 ಗಣಪತಿ, 3 ಒಂದೇ ಹತ್ರ ಇರುವಂಥ ದೇವಸ್ಥಾನ ಇದು. ಗಣಪತಿ, ಪರಶುರಾಮ, ದಕ್ಷಿಣಾಮೂರ್ತಿ. ನೀವು ಪರಶುರಾಮರು ಕೂಡ ಗುರು ಸ್ಥಾನದಲ್ಲೇ ಇರೋರು. ದಕ್ಷಿಣಾಮೂರ್ತಿ ಗುರು, ಆತ ಜಗದ್ಗುರು, ದೇವತೆಗಳಿಗೆ ಜ್ಞಾನ ಕೊಟ್ಟರು. ಒಂದು ನಮಗೆ ಜ್ಞಾನ ಬರಬೇಕು ಅಂದರೆ ಆತನಿಂದನೇ ಒಂದು ಸಾಧ್ಯ. ಹೊತ್ತು ನಮ್ಮ ಜ್ಞಾನ ಕೊಟ್ಟರು ಅಂತ ಆತದ ದೇವಸ್ಥಾನದಲ್ಲಿ ಇಲ್ಲಿ 48 ದಿನ ಅವ್ರ ಹೆಸರಲ್ಲಿ ಇಲ್ಲಿ ಕಾಯಿ ಇಡ್ತೀರಿ. 48 ದಿನ ಕಾಯಿ ಅವ್ರ ಹೆಸರಲ್ಲಿ ಪೂಜೆ ಮಾಡ್ತೀರಿ. 48 ದಿನ ಆದಮೇಲೆ ದೇವ್ರಿಗೆ ಅಭಿಷೇಕ ಮಾಡಿ ಅವ್ರ ಹೆಸರಲ್ಲಿ ಆ ಕಾಯಿನ ಅವ್ರ ಮನೆಗೆ ಕೊಡ್ತೀವಿ. ಸ್ವಲ್ಪ ಜನ ಅಂಗಡಿಗೆ ವ್ಯಾಪಾರ ಕಡಿಮೆ ಇರುತ್ತೆ, ವ್ಯಾಪಾರ ಇಲ್ದಿರೋರು ಇಲ್ಲಿ ಅಂಗಡಿ ಹೆಸರಿನಲ್ಲಿ ಕಾಯಿ ಇಡಿಸ್ತಾರೆ. ಕಂಪನಿ ಲಾಸಲ್ಲಿ ನಡೀತಾ ಇರ್ತದೆ. ಕಂಪನಿ ಲಾಸಲ್ಲಿರೋರು ದಕ್ಷಿಣಾಮೂರ್ತಿ ಒಂದು ಆಶೀರ್ವಾದ, ಆ ಒಂದು ಅನುಗ್ರಹ ಸಿಗಬೇಕು ಅಂತಂದರೆ ಇಲ್ಲಿ ಕಾಯಿ ಆ ಸ್ವಾಮಿನ ಇಲ್ಲಿ ಇಡ್ಬೋದು. ಮತ್ತು ಮನೆಗಳಲ್ಲಿ, ಕಂಪ್ನಿಯಲ್ಲಿ, ಆಫೀಸಲ್ಲಿ ಎಲ್ಲಿ ಬೇಕೋ ಸ್ವಾಮಿ ಒಂದು ಆಶೀರ್ವಾದ ಕಾಯಿ, ದಕ್ಷಿಣಾಮೂರ್ತಿ ಗುರು ರಕ್ಷಾ ಕಾಯಿ ಅಂತ ಕಟ್ಕೋಬೋದು. ನೀವು ಅಲ್ಲಿ ನೋಡ್ಬೋದು ರಾಹು ಕೇತು ಅಂತ. ನೀವು ಕಾಳಾಸ್ತ್ರಿಯಲ್ಲಿ ನೀವು ನೋಡ್ಬೋದು ದೋಷ ಪೂಜೆ, ರಾಹು ಕೇತು ಅಂತ. ಇವರಿಬ್ರು ರಾಹು ಕೇತು. ಹೌದು, ನೋಡಿ, ಇದು ಬಂದು ರಾಹು, 5 ತಲೆ ಹಾವು, ಕೇತು. ಇಲ್ಲಿ ನೀವು ಕಾಳಾಸ್ತ್ರಿಯಲ್ಲಿ ನೋಡ್ಬೋದು. ಹೌದು, ಕಾಳಾಸ್ತ್ರಿಯಲ್ಲಿ ದೋಷ ಪೂಜೆ ಅಂತ ಮಾಡ್ತಾರೆ. ರಾಹು ಕೇತು ದೋಷ ಪೂಜೆ ಅಂತ ಮಾಡ್ತಾರೆ. ನಾವಿಲ್ಲಿ ಪ್ರತಿ ಶುಕ್ರವಾರ ರಾಹು ಕಾಲದಲ್ಲಿ 10:30 ಇಲ್ಲಿ ರಾಹು ಕೇತು ಶಾಂತಿ ಪೂಜೆ ಮಾಡ್ತೀವಿ. ಪ್ರತಿಯೊಬ್ಬರು ಭಕ್ತಾದಿಗಳು ನಾವು ಎಷ್ಟೋ ದೂರ ಹೋಗಿ ಕಾಳಾಸ್ತ್ರಿಯಲ್ಲಿ ದೋಷ ಪೂಜೆ, ಅಲ್ಲಿ ಹೋಗಿ ಇಲ್ಲಿಂದ 10,000 ರೂಪಾಯಿ ಖರ್ಚು ಮಾಡಿಕೊಂಡು ಅಲ್ಲಿ ದೋಷ ಪೂಜೆ ಮಾಡಿಸ್ತೀರಿ. ಆದರೆ ಒಂದು ಕ್ಷೇತ್ರದ ಒಂದು ಮಹಿಮೆ ಇರುತ್ತೆ, ಅಲ್ಲ ನಾವು ಮಾಡಿಸ್ತೀರಿ.
ಸ್ವಲ್ಪ ಬಡವರು ಇರ್ತಾರೆ, ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನೋಡು ಇಲ್ಲೇ ನಾವು ದಕ್ಷಿಣಾಮೂರ್ತಿ ದೇವಸ್ಥಾನದಲ್ಲಿ ರಾಹು ಕೇತು ಒಂದು ಅನುಗ್ರಹ ಇಲ್ಲಿ ಎಲ್ಲರಿಗೂ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಭಕ್ತರಿಗೆ ಎಲ್ಲರಿಗೂ ಆಶೀರ್ವಾದ ಸಿಕ್ಕಲಿ ಅಂತ ಹೇಳ್ಬಿಟ್ಟು ರಾಹು ಕೇತು ವಿಗ್ರಹನ ಇಲ್ಲಿ ಇಟ್ಟಿದ್ದೀವಿ. ಇಲ್ಲಿ ನೀವು ಆ ಕಾಯಿನ ಸಂಕಲ್ಪ ಮಾಡ್ತೀರಾ? ಸಂಕಲ್ಪ ಮಾಡೋದು. ವೃಷಭಾರೂಢಾಯ ಮಹಾಭಸ್ಮೋಳಿತಾಯ ವಿಗ್ರಹಾಯ ಮಹಾಸಾಮಪ್ರಿಯಾಯ ಮಹಾಸ್ವರಮಯಾಯ ಮಹಾತ್ರಯಮೂರ್ತಂಗೆ ನಮಃ ಅನೇಶ್ವರಾಯ. ಪರಶುರಾಮ ಸ್ವಾಮಿ ಒಂದು ಅವತಾರ, ಆ ಅವತಾರದಲ್ಲಿ ಮೂಲ ಇಲ್ಲಿದ್ದಾರೆ ಪರಶುರಾಮ ಸ್ವಾಮಿ. ನೀವು ತಿರುಪತಿಯಲ್ಲಿ ಕೂಡ ನೋಡ್ಬೋದು ಮಹಾವೆಂಕಟೇಶ್ವರ ಸ್ವಾಮಿನ. ನಾವು ಇಲ್ಲಿ ಪರಶುರಾಮ ಸ್ವಾಮಿ ಇಲ್ಲೇ ಮೂಲ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇಲ್ಲಿ ಈ ಸ್ವಾಮಿನೂ ದರ್ಶನ ಮಾಡಿದ್ರೆ ಆ ಸ್ವಾಮಿಯನ್ನು ನೋಡುವಂಥ ಒಂದು ಪುಣ್ಯ. ಅಲ್ಲ, ನೀವು ಹೇಳಿದ್ದು ಫುಲ್ ಸ್ಟಾಪ್ ಇದು. ಹೌದು. ಈ ಪರಶುರಾಮನ ಸ್ವಾಮಿ ಎಷ್ಟೇ ದೇವಸ್ಥಾನಗಳು ನೀವು ನೋಡಿದ್ರು, ಈ ದೇವಸ್ಥಾನ ನೋಡಿಲ್ಲ ಅಂದ್ರೆ ಅದು ಬಾಕಿನೇ. ಸೊ ಪರಶುರಾಮನ ದರ್ಶನ ಮಾಡಬೇಕು ಅಂದ್ರೆ ನಮ್ಮ ಕೋಲಾರದಲ್ಲಿ ಕಟ್ಟೆ ಮೇಲೆ ಇರುವಂತ ದಕ್ಷಿಣ ಕೋಲಾರಮ್ಮ ದೇವಸ್ಥಾನ ಹಳೆ ದೇವಸ್ಥಾನ. ಅಮ್ಮನವ್ರನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಂದ್ರೆ ಆವಾಗ ನಾವು ಯೋಚನೆ ಮಾಡಬೇಕಂತ ವಿಚಾರನೇ. ಅದಕ್ಕಿಂತ ಎಷ್ಟು ಹಳೇದು ಅಂತ, ಚೋಳರು ಕಟ್ಟಿರುವಂಥ ದೇವಸ್ಥಾನ, ರಾಜರಾಜೇಂದ್ರ ಚೋಳರು ಕಟ್ಟಿರುವಂಥ ದೇವಸ್ಥಾನ. ಆ ರಾಜರಾಜೇಂದ್ರ ಚೋಳರು ಆ ದೇವಸ್ಥಾನ ಕಟ್ತಾರಂತೆ, ಕೋಲಾರಮ್ಮ ದೇವಸ್ಥಾನ. ಅವ್ರಿಗೆ ಕಟ್ಟಕ್ಕಾಗ್ಲಿಲ್ವಂತೆ, ಚೇಳು ಇದೆಲ್ಲ ಕಪ್ಪು ಮಣ್ಣು, ಚೇಳು. ಆಗ ಅಮ್ಮನವ್ರಲ್ಲಿ ಮೊರೆ ಹೋಗ್ತಾರೆ ರಾಜರಾಜೇಂದ್ರ ಚೋಳರು, ಅಮ್ಮ ಈ ದೇವಸ್ಥಾನ ನಾವು ನಿರ್ಮಾಣ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಅಂತೇಳ್ಬಿಟ್ರೆ ಅಮ್ಮನವರು ಅವ್ರ ಸ್ವಪ್ನದಲ್ಲಿ ಹೋಗ್ಬಿಟ್ಟು ನಾನು ಒಂದು ಭೈರವಿಯ ಒಂದು ಅವತಾರ ಎತ್ತಿ ಚೇಳು ಮೇಲೆ ನಿಂತ್ಕೊಂಡಿದ್ದೀನಿ, ನೀವು ದೇವಸ್ಥಾನ ಪೂರ್ಣ ಮಾಡು ಅಂತ ಹೇಳ್ತಾರೆ ರಾಜರಾಜೇಂದ್ರ ಚೋಳರು. ಹಾಗಾಗಿ ಅವ್ರು ದೇವಸ್ಥಾನ ಎಲ್ಲ ಕಟ್ತಾರೆ. ನನ್ನಿಂದ ಇಲ್ಲಿ ಚೇಳು ಇಲ್ಲದೆ ಆಗೋಯ್ತೆ ಅಂತ ಹೇಳ್ಬಿಟ್ಟು ಅವರು ಇದ್ದಾಗವಾಗ ಅಮ್ಮನವ್ರು ತಿರ್ಗಾ ಸ್ವಪ್ನದಲ್ಲಿ ಹೋಗ್ಬಿಟ್ಟು ನೀವು ಪ್ರತಿ ವರ್ಷ ಉಗಾದಿ ವರ್ಷದಲ್ಲಿ ಚೇಳು ನಾನು ದರ್ಶನ ಕೊಡ್ತೀನಿ ಭಕ್ತರಿಗೆ ಅಂತ ಹೇಳ್ಬಿಟ್ಟು ಅಮ್ಮನವರು ಚೇಳು ರೂಪದಲ್ಲಿ ಉಗಾದಿ ಟೈಮಲ್ಲಿ ಕೋಲಾರದಲ್ಲಿ ಎಲ್ಲೇ ಆಗಿರ್ಬೋದು ಅಮ್ಮನವರು ಚೇಳು ರೂಪದಲ್ಲಿ ಒಬ್ಬರು ದರ್ಶನ ಕೊಡ್ತಾರೆ. ಅಂಥದ್ದು ಅಮ್ಮನವ್ರನ್ನೇ ಪರಶುರಾಮ ಸ್ವಾಮಿ ನಾವು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಶತಶೃಂಗ ಸಮೀಪೆ ಪರಶುರಾಮ ಕ್ಷೇತ್ರ ದಂಡಕಾರುಣ್ಯೆ ಕೋಲಾಹಲಪುರಾಧೀಶ್ವರಿ ಅಂತ. ಆಮೇಲೆ ಆಚೆಗೆ ಶಂಕರಾಚಾರ್ಯ ಅಮ್ಮನವ್ರು ಭಾಳ ಉಗ್ರವಾಗಿರ್ತಾರೆ, ಅಮ್ಮನವರು ಒಂದು ರೌದ್ರಕ್ಕೆ ತಡೆಯೋಕ್ಕಾಗಲ್ಲ, ಅಷ್ಟೊಂದು ರೌದ್ರ ಇರ್ತಾರೆ. ಅದಕ್ಕೆ ಶಂಕರಾಚಾರ್ಯ ಆದಿಗುರು ಶಂಕರಾಚಾರ್ಯರು ಬಂದು ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿ ಕೋಲಾಹಲಾಂಬಿಕಾ ಅಂತ ಅಮ್ಮನವರು ನಾಮದೇವಿ ಮಾಡ್ತಾರೆ. ಆಚೆಗಿದ್ದಿದ್ದು ರೇಣುಕಾದೇವಿ ಅಂತ ಪರಶುರಾಮರು ಪ್ರತಿಷ್ಠಾಪನೆ ಮಾಡಿರೋದು ಒಂದನೇ ಹೆಸರು, ಎರಡನೇದು ಕೋಲಾಹಲಪುರಾಧೀಶ್ವರಿ ಅಂತ ಶಂಕರಾಚಾರ್ಯ ಇಟ್ಟಿರೋದು. ಈ ಊರಿನ ಗ್ರಾಮ ದೇವತೆ ಅಂದರೆ ನಾವು ಕೋಲಾರಮ್ಮ ಚಾಮುಂಡೇಶ್ವರಿ ಅಂತ ಕರಿತೀವಿ ಅಮ್ಮನವರು. ಹಾಗಾಗಿ ಪರಶುರಾಮ ಸ್ವಾಮಿ ಇಲ್ಲಿ ಕ್ಷೇತ್ರ ಪಾಲಕ ಅಂದರೆ ಈ ಕ್ಷೇತ್ರನ ಅಮ್ಮನವ್ರನ್ನ ಕಾವಲು ಈ ದಂಡು ಮೇಲೆ ನಿಂತ್ಕೊಂಡಿರುವಂಥ ಪರಶುರಾಮ ಸ್ವಾಮಿ. ಈತನ ಆರಾಧನೆ ಏನು ಸಾಮಾನ್ಯವಾಗಿ ಆತನ ಒಂದು ಆಶೀರ್ವಾದ ಪಡೆಯೋದಂದರೆ ಒಂದು ಸಮಾಚಾರ ಅಲ್ಲ. ಆತನ ಆಶೀರ್ವಾದ ಪಡಿಬೇಕು ಅಂತಂದರೆ ಅದಕ್ಕೂ ಒಂದು ಪೂರ್ವಜನ್ಮ ಒಂದು ಪುಣ್ಯ ಅನ್ನೋದು ಇರಬೇಕು. ಆತನ ದರ್ಶನ ಮಾಡೋದೇ ನಮ್ಮ ಪೂರ್ವಜನ ಪುಣ್ಯ. ಹಾಗಾಗಿ ಆ ಸ್ವಾಮಿ ನೋಡಿದ್ರೆ ಸಾಕಂತೆ ನಮಗೆ ಯಾವುದೇ ಒಂದು ದೋಷ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಆತನೊಂದು ಆಶೀರ್ವಾದ ಸಿಗೋಕ್ಕೆ ಮಹನೀಯರು ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ನಮ್ಮ ಪರಶುರಾಮ ಸ್ವಾಮಿ ನಮ್ಮ ಕೋಲಾರದಲ್ಲಿದ್ದಾರೆ ಅಂದರೆ ಆತನ ನೋಡಬೇಕು ಅಂತಂದ್ರೆ ನಮ್ಮ ಪುಣ್ಯ. ಕೋಲಾರದಲ್ಲಿ ಇತಿಹಾಸ ದೇವಸ್ಥಾನಗಳು ಅದನ್ನು ಒಂದೊಂದು ದೇವಸ್ಥಾನ ನಾವು ನೋಡಬೇಕು ಅಂತಂದ್ರೂ ಕೂಡ ಒಂದು ಪುಣ್ಯ, ನಮಗೆ ನಾವು ಮಾಡಿರುವಂಥ ಪುಣ್ಯ, ಕೋಲಾರ ಜನತೆ ಮಾಡಿರುವಂಥ ಪುಣ್ಯ. ಅದನ್ನು ನೋಡಬೇಕು ಅಂತ ಎಲ್ಲರಿಗೂ ಆಶೀರ್ವಾದ ಸಿಗಬೇಕು. ಸಾಮಾನ್ಯವಾಗಿ ಎಲ್ಲರಿಗೂ ಸಿಕ್ಕಲ್ಲ. ಅದನ್ನ ನಾವು ನೋಡಬೇಕು ಅಂತಂದ್ರೆ ಆತನ ಕರ್ಸ್ಕೋಬೇಕು, ಇಲ್ಲವರೆಗೂ ಕರ್ಸ್ಕೊಂಡ್ರೇನೆ ಆತನ ಒಂದು ಆಶೀರ್ವಾದ ಕೊಟ್ರೇನೆ ನಾವು ಇಲ್ಲವರೆಗೂ ಬರ್ತೀವಿ. ಹಾಗಾಗಿ ಆತನ ನೋಡಿದ್ರೇನೆ ಒಂದು ಪುಣ್ಯ. ಹೆಚ್ಚಿನ ದೇವರ ಭಕ್ತರು ಯಾರು ಆತನ ಆರಾಧನೆ ಮಾಡ್ತಾರೋ ಅವ್ರಿಗೆ ಖಂಡಿತ ಆ ಸ್ವಾಮಿ ಒಂದು ಆಶೀರ್ವಾದ ಇದ್ದೇ ಇರುತ್ತೆ. ಎಲ್ಲರಿಗೂ ನಿಜಾನೇ ಸ್ವಾಮಿ, ಕರ್ಸ್ಕೊಬೇಕು ಅಂತ ದೇವ್ರು ಕರ್ಸ್ಕೊಂತ ನಾನೇ ಸಾಕ್ಷಿ. ನಾನು ಹೋಗ್ತಾ ಇದ್ದು ಹಿಂತಿರುಗಿ ಬಂದೆ, ಆ ದೇವರೇ ಕರ್ಸ್ಕೊಂಡಿದ್ದು ಅದನ್ನು. ಇವತ್ತು ನಾನು ಧನ್ಯೋಸ್ಮಿ, ನನಗೆ ತುಂಬ ಧನ್ಯತಾ ಭಾವ ಬರ್ತಾ ಇದೆ ನನ್ನ ಮನಸ್ಸಲ್ಲಿ. ಯಾಕೆಂದರೆ ಇವತ್ತು ಪರಶುರಾಮದ ಜಯಂತಿ. ವರ್ಷ ಸ್ವಾಮಿಗೆ ವಿಶೇಷವಾಗಿ ಪರಶುರಾಮ ಜಯಂತಿ ಆಚರಣೆ ಮಾಡ್ತೀವಿ ನಾವು ವರ್ಷ. ಯಾಕೆಂತಂದ್ರೆ ಇವರು ದಕ್ಷಿಣ ಮೂರ್ತಿ ಅವ್ರನ್ನ ಹೆಂಗ್ ಸ್ಥಾಪನೆ ಮಾಡಲ್ಲ? ದಕ್ಷಿಣಾಮೂರ್ತಿ ಅಂತಂದ್ರೆ ಇಲ್ಲಿ ಪರಶುರಾಮ ಸ್ವಾಮಿ ಮುಂಚೆಗಿದ್ರು, ಇದೆಲ್ಲ ಹಳೆ ದೇವಸ್ಥಾನ ಇತ್ತು. ಆಮೇಲೆ ನಮ್ಮ ತಂದೆಯವರು ಸೋಮಶೇಖರ ದೀಕ್ಷಿತರ ಅವರು ಜೀರ್ಣೋದ್ಧಾರ ಮಾಡಿದ್ರು ಹೊಸದಾಗಿ. ಈ ಕಡೆ ಗಣಪತಿ ಮತ್ತೆ ದಕ್ಷಿಣಾಮೂರ್ತಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ದಕ್ಷಿಣಾಮೂರ್ತಿನ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಹಂಗೆ ಹಿಂದ್ಗಡೆ ತೋರಿಸಿ ಸ್ವಾಮಿ, ಎಡಗಡೆ ಬಲಗಡೆ ಏನಾಗುತ್ತೆ ದೊಡ್ಡ ಕಲ್ಲದು ಒಮ್ಮೆ. ಹೌದು.
ಅದ್ರಲ್ಲಿ ಶಿಲೆ ಆಗ್ಬಿಟ್ರೆ ದೇವರು ವೆಂಕಟರಮಣ ಸ್ವಾಮಿ ಹೆಂಗೆ ಶಿಲೆ ಆಗಿದ್ದ ಮುಖ್ಯವಾಗಿ ನಿಮ್ಗೆ ಇದು ಮೀನು ತೋರಿಸ್ತೀನಿ. ಇದೆಲ್ಲ ಹಳೆ ಕಾಲದ್ದು ಒಂದು ಮೀನು, ಕೆತ್ತನೆ ಮೀನು ಅಲ್ಲೊಂದಿದೆ, ಮೀನು ಅಲ್ಲೂ ಒಂದಿದೆ ಮೀನು. ನೋಡಿ ನೋಡಿ, ಇಲ್ಲಿ ಆಮೆ ಇದೆ, ಆಮೇಲೆ ಇದೆ ಆಮೆ ಇದೆ. ನೋಡಿ ಸರ್, ನೀವೆಲ್ಲ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದೆಲ್ಲನೂ? ಆಮೆ, ಮೀನು, ಇಲ್ಲಿ ಕೆತ್ತನೆ ಮಾಡಿರುವಂಥದ್ದು. ನೋಡಿ, ಇಲ್ಲಿ ನೀವು ದೇವಸ್ಥಾನಕ್ಕೆ ಬಂದಾಗ ಮೊದಲನೇದಾಗಿ ಕೆತ್ತನೆ ನೋಡಿದ್ರೆ, ಇಲ್ಲಿ ನೀವು ಗರ್ಭಗುಡಿ ಹತ್ರ ಬಂದಾಗ ಹಿಂಗೆ ಮೇಲ್ಗಡೆ ನೋಡಿದ್ರೆ ನಿಮಗೆ ಇಲ್ಲಿ ಮೀನಿನ ಕೆತ್ತನೆ ಇದೆ, ಈ ಕಡೆ ಆಮೆ ಕೆತ್ತನೆ ಇದೆ. ಆಮೆ ಕೆತ್ತನೆ ಕಾಣಿಸಲ್ಲ, ಮೀನಿನ ಕೆತ್ತನೆ ನೋಡಿ. ಆಮೇಲೆ ಇಲ್ಲಿ ಅರ್ಚಕರು ತೋರಿಸಿದ್ರಲ್ಲ ಆ ಲಿಂಗ, ದೊಡ್ಡ ದಿಮ್ಮೆ, ಅದು ತುಂಬ ದೊಡ್ಡ ಕಲ್ಲು. ಆ ಕಲ್ಲಲ್ಲಿ ಶಿಲೆ ಆಗಿರೋವಂಥದ್ದು ಪರಶುರಾಮರು. ಇದು ಕೊನೆ ಅಂದರೆ ಇವಾಗ ಪ್ರತಿಯೊಂದಕ್ಕೂ ಒಂದು ಹೆಂಡಿರುತ್ತಲ್ಲ, ಪರಶುರಾಮನ ರೂಪ ಅವನ ಎಲ್ಲಿವರೆಗೂ ನಡ್ಕೊಂಡು ಹೋದ, ಏನು ಮಾಡ್ದ ಅಂತೇಳಿ ಎಲ್ಲ ಕಡೆ ಸಿಗುತ್ತೆ. ಆದರೆ ಇಲ್ಲಿ ಪರಶುರಾಮನ ಕೋಲಾರಮ್ಮನ ಸ್ಥಾಪನೆ ಮಾಡಿ ಇಲ್ಲಿ ಶಿಲೆ ಆಗಿಬಿಟ್ಟಿದ್ದಾನೆ. ಇದು ಎಂಡು, ಇಲ್ಲಿಗೆ ಮತ್ತೆ ಇಲ್ಲಿಂದ ಇನ್ನೆಲ್ಲೂ ಸಂಚಾರ ಇಲ್ಲ. ನೀವು ಎಲ್ಲೇ ಪರಶುರಾಮನ ದರ್ಶನ ಮಾಡಿದ್ರು ನಿಮಗೆ ಪೂರ್ತಿ ಆಗಬೇಕು ಅಂದರೆ ನಮ್ಮ ಕೋಲಾರದಲ್ಲಿರುವಂಥ ಪರಶುರಾಮನ ದೇವಸ್ಥಾನಕ್ಕೆ ಬಂದು ನೀವು ದರ್ಶನ ಪಡ್ಕೊಂಡ್ರೆ ನಿಮಗೆ ದರ್ಶನಕ್ಕೆ ಒಂದು ಮುಕ್ತಿ ಸಿಗುತ್ತೆ. ಇಲ್ಲಿದ್ರೆ ನಿಮ್ಗೆ ಎಲ್ಲ ಕಡೆ ಹೋದ್ರೂ ಅದು ಅರ್ಧ ಅಲ್ಲಿ ಸ್ವಲ್ಪ ನೋಡ್ತೀವಿ, ಅಲ್ಲಿ ಸ್ವಲ್ಪ ನೋಡ್ತೀವಿ, ಕೊನೆ ಇಲ್ಲ. ಪರಶುರಾಮನು ಇಲ್ಲಿ ಶಿಲೆ ಆಗಿರೋವಂಥದ್ದು ಇಲ್ಲಿಗೆ ಎಂಡಾಗಿದ್ದಾನೆ. ಸೊ ಇಲ್ಲಿ ಬಂದು ದೇವರನ್ನು ನೀವು ನೋಡಿ ಆಶೀರ್ವಾದ ಪಡೀರಿ. ಮುಕ್ತಿ ಮೋಕ್ಷ ಅಂತ ಏನು ಹೇಳ್ತಾರಲ್ಲ, ದೇವರನ್ನು ನಾವು ಇಲ್ಲಿ ರೂಪ ದರ್ಶನ ಮಾಡ್ಕೊಳೋದಲ್ಲ, ಆ ಹಿನ್ನೆಲೆಯನ್ನು ತಿಳ್ಕೊಬೇಕು. ಮತ್ತು ದೇವ್ರ ಹತ್ರ ನಮಗೆ ಕೇಳಬೇಕು, ನಿನ್ನ ಅನುಕಂಪ ಇರಲಿ, ನಿನ್ನ ದಯೆ ಇರಲಿ ಅಂತೇಳಿ ದೇವ್ರ ಹತ್ರ ಕೇಳ್ಕೊಳ್ಳಿ. ದರ್ಶನ ಅಲ್ಲ, ಪರಮಾತ್ಮನ ಅನುಕಂಪ ನಮ್ಮ ಮೇಲೆ ಇರಬೇಕು. ಅದನ್ನು ನಾವು ಕೇಳ್ಕೊಂಡಾಗೆ ನಮಗೆ ಮುಕ್ತಿ ಅಥವಾ ಮೋಕ್ಷ ಸಿಗುವಂಥದ್ದು, ಆ ಫಲ ನಮಗೆ ಸಿಗುತ್ತೆ. ನನಗೇನು ಹೇಳೋದು ಗೊತ್ತಾಗ್ತಲ್ಲ, ನಿಜವಾಗ್ಲೂ ನಾನು ಭಾವುಕನಾಗಿದ್ದೀನಿ. ನನಗೆ ತುಂಬ ಧನ್ಯತಾ ಭಾವ ಬರ್ತಾಯಿದೆ. ಜೈ ಪರಶುರಾಮ, ಜೈ ಕೋಲಾರಮ್ಮ. ಹೇಳಿ. ದಶಾವತಾರದಲ್ಲಿ ಪರಶುರಾಮ ಸ್ವಾಮಿ ಒಂದು ಅವತಾರ. ಈಗ ನೋಡಿ, ನೀವು ಶಿವನ ಒಂದು ಅವತಾರದಲ್ಲಿ ಪರಶುರಾಮ ಸ್ವಾಮಿ ಕೂಡ ಒಂದು ಬರ್ತಾರೆ. ಹೆಂಗೆ? ಹೌದು, 5 ತಲೆ ಬರುತ್ತೆ. ನೀವು 5 ತಲೆಯಲ್ಲಿ ಒಂದು ಗೊಡ್ಲಿ ಇಟ್ಕೊಂಡು ಪರಶುರಾಮನ ಕೂಡ ಒಂದು ತಲೆ, ಒಂದು ಶಿವನಿಗೆ ತಲೆ ಇರುತ್ತೆ. ಹೌದು. ಅದು ಪರಶುರಾಮ ಸ್ವಾಮಿ ಒಂದು ಇತಿಹಾಸ ತಿಳಿಬೇಕು ಅಂದರೆ ಭಾಳ ಒಂದು ಪುಣ್ಯ ಮಾಡಿರಬೇಕು. ಆತನ ಒಂದು ಕತೆ ಕೇಳಬೇಕಂದ್ರೂ ಕೂಡ ನಾವು ಪುಣ್ಯ ಮಾಡಿರಬೇಕು. ಆತನ ನೋಡಬೇಕು ಅಂದ್ರೂ ಕೂಡ ಒಂದು ಪುಣ್ಯನೇ ನಮಗೆ. ಆತನ ದರ್ಶನ ಪಡೆಯೋದು ಕೂಡ ಒಂದು ಪುಣ್ಯನೇ. ಹಾಗಾಗಿ ನಾವು ಆ ಸ್ವಾಮಿಯ ಒಂದು ಆಶೀರ್ವಾದ ಪಡಿಬೇಕು ಅಂತಂದರೆ ನಾವು ಇಲ್ಲಿಗೆ ಬರಲೇಬೇಕು. ಆತನ ನೋಡಿ, ಆತನ ಕಣ್ಣು ತುಂಬ ನಾವು ನೋಡಿ ತಿರುಪ್ತಿಗೆ ಹೋಗ್ತಿರೋ ಎಷ್ಟೋ ಅವರ್ ಕಾದು ಆ ವೆಂಕಟೇಶ್ವರ ಸ್ವಾಮಿ ನೀವು ನೋಡಿ ದರ್ಶನ ಮಾಡಿದ್ರೆ ಆ ಒಂದು ಭಕ್ತಿ ಅನ್ನೋದೇ ಬೇರೆ. ಆತನ ಕಾದಿ ನೋಡೋದೇ ಭಕ್ತಿ ಅನ್ನೋದೇ ಬೇರೆ. ಹಾಗಾಗಿ ನಮ್ಮ ಪರಶುರಾಮ ಸ್ವಾಮಿ ನೋಡಿದ್ರೇ ಒಂದು ಆಧ್ಯಾತ್ಮಿಕ ಒಂದು ಶಕ್ತಿ ಬರುತ್ತೆ, ಒಂದು ಜ್ಞಾನ ಬರುತ್ತೆ. ಧನ್ಯವಾದ. ಕಾಳಭೈರವೇಶ್ವರನ ಕಾಳಭೈರವನು ಇಲ್ಲಿ ನೆಲೆಸಿದ್ದಾನೆ. ಕಾಳಭೈರೇಶ್ವರ ಸ್ವಾಮಿ ದೇವರನ್ನು. ಕಾಳಭೈರವೇಶ್ವರ ಅಂದರೆ ಯಾರು? ಶಿವನು. ನೋಡಿ, ಅಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇರೋಂಥ ಬೆಟ್ಟಗಳು ಅಂತರ್ಗಂಗೆಯಲ್ಲಿ ಅಲ್ಲಿ ದಕ್ಷಿಣೇಶ್ವರ ಅಂತ ಈಶ್ವರನ ದೇವಸ್ಥಾನ ಇದೆ. ಆಮೇಲೆ ಆ ಮಧ್ಯದಲ್ಲಿ ನಿಮಗೊಂದು ಬಾವುಟ ಕಾಣಿಸ್ತಾ ಇದೆ ನೋಡಿ, ಅದೇ ಕೋಲಾರಮ್ಮನ ದೇವಸ್ಥಾನ. ಆ ಹುಣಸೆ ಮರದ ಪಕ್ಕದಲ್ಲಿ ಬಾವುಟ ಕಾಣಿಸ್ತಾ ಇದೆ ನೋಡಿ, ಅದು ಕೋಲಾರಮ್ಮನ ದೇವಸ್ಥಾನ. ಇದು ಕೋಲಾರ ಅಮ್ಮಣ್ಣಿಕೆರೆ ಅಂತ ಕರೀತಾರೆ. ಕೋಲಾರಮ್ಮನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ ಪರಶುರಾಮರು, ಅಮ್ಮನು ನಗರ ದೇವತೆ, ಈ ಗ್ರಾಮಕ್ಕೆ ನಗರ ದೇವತೆ. ಅಮ್ಮನ್ನ ಸ್ಥಾಪನೆ ಮಾಡ್ತಾನೆ. ಶಕ್ತಿ ಒಂದು ಅರ್ಚಕರು ಹೇಳ್ದಂಗೆ ದಿನಕ್ಕೊಂದು ಶಕ್ತಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಅವ್ರಿಗೆ ಒಂದು ಶಾಪ ಇರುತ್ತೆ. ಅದರಂತೆ ಇಲ್ಲಿ ಕೋಲಾರಮ್ಮನ ಸ್ಥಾಪನೆ ಮಾಡಿದ್ಮೇಲೆ ತಳೆ ನಗರ ದೇವತೆ ಆಕೆ. ಆ ಕ್ಷೇತ್ರ ಪಾಲಕ ಅಂತ ಒಬ್ಬನಿರಬೇಕಲ್ಲ. ನಗರ ದೇವತೆ ಅಂದರೆ ಆಕೆ ಆ ಊರನ್ನ ಕಾಪಾಡ್ಬಿಡ್ತು. ಆ ಪೂರ್ತಿ ಕ್ಷೇತ್ರಕ್ಕೆ ಯಾರಾದರೂ ಒಬ್ಬರು ಇರಬೇಕಲ್ಲ ನೋಡ್ಕೊಳೋಂಥ. ಆ ಕ್ಷೇತ್ರ ಪಾಲಕನಾಗಿ ಪರಶುರಾಮರು ಇಲ್ಲಿ ಅವರು ನೆಲೆಸ್ತಾರೆ. ಪರಶುರಾಮರು ಕ್ಷೇತ್ರ ಪಾಲಕರಾಗಿ ಅಮ್ಮನ ರಕ್ಷಣೆಗಾಗಿ ಇಲ್ಲಿ ನೆಲೆಸಿರುವಂಥ ದಕ್ಷಿಣಮೂರ್ತಿ ದೇವಸ್ಥಾನ. ಇಲ್ಲಿ 3 ದೇವರುಗಳಿದ್ದಾರೆ.
ಗಣೇಶ ಇದ್ದಾನೆ, ಪರಶುರಾಮ ಇದ್ದಾರೆ, ದಕ್ಷಿಣ ಮೂರ್ತಿಗಳಿದ್ದಾರೆ. ಈ ವಿಶೇಷ ಸ್ಥಳ ತುಂಬ ಪವಿತ್ರವಾದದ್ದು. ಇಲ್ಲಿ ಪರಶುರಾಮರು ಸ್ವಯಂ ನೆಲೆಸಿರುವಂಥ ಒಂದು ಕ್ಷೇತ್ರ. ನೀವು ಕೋಲಾರಮ್ಮನ್ನು ನೋಡಬೇಕಾದ್ರೆ ಮೊದಲು ಪರಶುರಾಮನ್ನ ನೋಡಿ ಈ ಕಥೆಯನ್ನು ತಿಳ್ಕೊಳ್ಳಿ. ಪರಶುರಾಮನ ಇಲ್ಲಿ ಯಾಕೆ ಸ್ಥಾಪನೆ ಆದ ಅಂತ. ಯಾಕೆಂದರೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಬರೀ ದೇವರ ರೂಪವನ್ನು ನೋಡಿ ಕೈ ಮುಗಿದು ಬಂದರೆ ಅದರ ಫಲ ಎಷ್ಟು ಸಿಗುತ್ತೋ ಅದಕ್ಕಿಂತ ಜಾಸ್ತಿ ಅಲ್ಲಿ ಆ ದೇವರ ಹಿನ್ನೆಲೆ, ಆ ದೇವರ ಅಲ್ಲಿ ಯಾಕೆ ನೆಲೆಸ್ತಾ, ಅದರ ಪರಂಪರೆ ಏನು, ಅದರ ಕಥಾಪುರಾಣ ಏನು ಅಂತ ಎಲ್ಲ ತಿಳ್ಕೊಂಡು ದೇವರ ದರ್ಶನ ಮಾಡಿಕೊಂಡಾಗ ನಮಗೆ ಆ ಭಕ್ತಿಯ ಫಲ ಜಾಸ್ತಿ ಸಿಗುತ್ತೆ. ಮತ್ತು ನಮಗೆ ಕೆಲವೊಂದು ಸರಿ ಹೇಳ್ತಾರಲ್ಲ ಮುಕ್ತಿ ಸಿಗುತ್ತೆ ಅಂತ. ಮುಕ್ತಿ ಮೋಕ್ಷ ಎಲ್ಲ ಸಿಗುವಂಥದ್ದು ಆ ಸ್ಥಳ ಮಹಿಮೆನ ತಿಳ್ಕೊಂಡು ಆ ಭಾವುಕರಾಗಬೇಕು. ಆ ಎಲ್ಲ ಇದನ್ನು ತಿಳ್ಕೊಂಡು ಮನಸ್ಸಿನಿಂದ ನಾವು ಭಾವುಕರಾಗಿ ದೇವರಿಗೆ ಧನ್ಯತಾ ಭಾವದಿಂದ ದರ್ಶನ ಮಾಡಬೇಕು. ಮತ್ತೊಮ್ಮೆ ನಿಮ್ಗೊಂದು ಹೇಳ್ಬಿಡ್ತೀನಿ, ದರ್ಶನ ಮುಖ್ಯ ಅಲ್ಲ, ಪರಮಾತ್ಮನ ಅನುಕಂಪ ನಮ್ಮ ಮೇಲಿರಬೇಕು. ಅಪ್ಪ ನಮಗೆ ದರ್ಶನ ಕೊಡು ಅಂತ ಕೇಳೋದಲ್ಲ, ನಿನ್ನ ಅನುಕಂಪ ನಮ್ಮ ಮೇಲೆ ಇರಲಿ ಅಂತೇಳಿ ಪರಮಾತ್ಮನಲ್ಲಿ ಬೇಡಿಕೊಳ್ಳಬೇಕು. ಆವಾಗ ಆ ಪರಮಾತ್ಮನ ಅನುಕಂಪ ನಮಗಿದ್ರೆ ಮುಕ್ತಿ ಅಥವಾ ಮೋಕ್ಷ ಏನಾದರೂ ದೊರೆಯುವಂಥ ಫಲ ಜಾಸ್ತಿ ಬರುತ್ತೆ. ಇವಾಗ ನಾವು ನೋಡಿದಾಗ ಪರಶುರಾಮರು ಎಷ್ಟು ಚೆನ್ನಾಗಿ ವಿಜೃಂಭಿಸ್ತಾ ಇದ್ರಲ್ಲ, ಭಾಳ ಚೆನ್ನಾಗಿತ್ತು. ಭಾಳ ಅದ್ಭುತವಾದ ಸ್ಥಳ. ಇಲ್ಲಿ ಬಂದಾಗ ಈ ದೇವಸ್ಥಾನದ ಕಥೆಯನ್ನು ತಿಳ್ಕೊಂಡು ದೇವರಿಗೆ ಕೈ ಮುಗಿದು ಪುನೀತರಾಗಿ. ಜೈ ಪರಶುರಾಮ, ಜೈ ಕೋಲಾರಮ್ಮ.